ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇವಿ. ನಾನು ದೀವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ ಕೆಮಿಕಲ್ ಬಾಂಡಿಂಗ್ ಚಾಪ್ಟರಲ್ಲಿ ಬರುವಂಥ ಅಸಿಮೆಟ್ರಿಕ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅನ್ನೋವಂಥ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವಾಗಲೂ ಅಷ್ಟೇ ಅಸಿಮೆಟ್ರಿಕ್ ಕಾಂಬಿನೇಷನ್ ಅಂತ ಅಂದರೆ ಸಿಮೆಟ್ರಿಕ್ ಅಂದರೆ ಸೇಮ್ ಲೋಬ್ಸ್ ಅಥವಾ ಸೇಮ್ ಪಾರ್ಟಿಕಲ್ಸ್ ನಿಮಗೆ ಕಂಬೈನ್ ಆಗುತ್ತೆ. ಅಸಿಮೆಟ್ರಿಕ್ ಕಾಂಬಿನೇಷನ್ ಅಂತ ಬಂದಾಗ ಆಪೋಸಿಟ್ ಸೈಡಲ್ಲಿ ಕಂಬೈನ್ ಆಗುತ್ತೆ. ಪೊಲ್ಯಾರಿಟಿ ನಿಮಗೆ ಉಲ್ಟಾ ಆದ ಹಾಗೆ ಕಾಣಿಸುತ್ತೆ. ಸೊ ಪ್ಲಸ್ ಆ್ಯಂಡ್ ಮೈನಸ್, ಇದನ್ನು ನಾವು ಪ್ಲಸ್ ಸರ್ಫೇಸ್ ಅಂತ ಅಂದ್ಕೊಂಡು ಇದು ಮೈನಸ್ ಸರ್ಫೇಸ್ ಆದರೆ, ಸಿಮೆಟ್ರಿಕ್ ಕಾಂಬಿನೇಷನ್ ಅಂದರೆ ಎರಡು ಪ್ಲಸ್ ಸರ್ಫೇಸ್ ಒಂದೇ ಕಡೆ ಇರುತ್ತೆ, ಎರಡು ಮೈನಸ್ ಸರ್ಫೇಸ್ ಒಂದೇ ಕಡೆ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಅಸಿಮೆಟ್ರಿಕ್ ಕಾಂಬಿನೇಷನ್ ಇಟ್ ವಿಲ್ ಬಿ ಉಲ್ಟಾ. ಸೊ ಎಕ್ಸಾಕ್ಟಾಗಿ ಆಪೋಸಿಟ್ ಇರುತ್ತೆ. ಇದು ಪ್ಲಸ್ ಆದರೆ ಇಲ್ಲಿ ನಿಮಗೆ ಮೈನಸ್ ಬರುತ್ತೆ. ಸೊ ಈ ಥರ ಆದರೆ ನಾವು ಅದನ್ನು ಅಸಿಮೆಟ್ರಿಕ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಯಾವಾಗಲೇ ಅಷ್ಟೇ ಅಟಾಮಿಕ್ ಆರ್ಬಿಟಲ್ಸು ಅಸಿಮೆಟ್ರಿಕ್ ಕಾಂಬಿನೇಷನ್ ಆಯಿತು ಅಂದರೆ ಅವುಗಳ ನಡುವೆ ಯಾವುದೇ ರೀತಿ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಸಿಮಿಲರ್ ಆಟಮ್ಸ್ ಅಥವಾ ಸಿಮಿಲರ್ ಟೈಪ್ ಆಫ್ ಕಾಂಬಿನೇಷನ್ ಆಯಿತು ಅಂದಾಗ ಬಾಂಡ್ ಫಾರ್ಮೇಷನ್ ಈಸಿ ಆಗುತ್ತೆ. ಇಲ್ಲಿ ಅಸಿಮೆಟ್ರಿಕ್ ಕಾಂಬಿನೇಷನ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಫೇವರ್ಸ್ ದ ಬಾಂಡ್ ಫಾರ್ಮೇಷನ್. ಇದನ್ನು ಆಲ್ರೆಡಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅನ್ನೋ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಯಾವಾಗಲೇ ಫಾರ್ಮ್ ಆಗಬೇಕು ಅಂದ್ರೂ ಅಲ್ಲಿ ಅಸಿಮೆಟ್ರಿಕ್ ಕಾಂಬಿನೇಷನ್ಸ್ ಆಗಿರಬೇಕು. ಅಟಾಮಿಕ್ ಆರ್ಬಿಟಲ್ಸ್ ಅಸಿಮೆಟ್ರಿಕ್ ಕಾಂಬಿನೇಷನ್ ಆಗಿರುತ್ತೆ. ಇದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ನಾವೀಗ ಆಲ್ರೆಡಿ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಾವು ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಥ್ರೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಆಸ್ ವೆಲ್ ಆಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಈಗ ನಾನು ಅಸಿಮೆಟ್ರಿಕ್ ಕಾಂಬಿನೇಷನ್ ಹೇಗಾಗುತ್ತೆ ಅನ್ನೋದನ್ನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಮೂಲಕ ವೇವ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾವು ವೇವ್ ಫಂಕ್ಷನ್ನ ಯಾವಾಗಲೂ ಝೈ ಅನ್ನುವಂಥ ರೆಪ್ರೆಸೆಂಟೇಷನ್ನಿಂದ ನಾವು ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಝೈ ಅಂತ ಬರೆದು ನಾನು ಕೆಳಗೆ ಎ ಅಂತ ಬರೀತಿದ್ದೀನಿ. ಹಿಯರ್ ಝೈ ರೆಫರ್ಸ್ ಟು ವೇವ್ ಫಂಕ್ಷನ್, ಎ ರೆಫರ್ಸ್ ಟು ಅಸಿಮೆಟ್ರಿಕ್ ಕಾಂಬಿನೇಷನ್. ಝೈ ಫಂಕ್ಷನ್ ಈಸ್ ನಥಿಂಗ್ ಬಟ್ ವೇವ್ ಫಂಕ್ಷನ್. ಸೊ ಝೈ ಎ ಅಂತ ನಾನು ಬರೆದೆ ಅಂದರೆ ಅಸಿಮೆಟ್ರಿಕ್ ಕಾಂಬಿನೇಷನ್ದು ವೇವ್ ಫಂಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಅಟಾಮಿಕ್ ಆರ್ಬಿಟಲ್ಸ್ ಎರಡು ತೊಗೊಳ್ಬೇಕು, ಅವುಗಳ ನಡುವೆ ಹೇಗೆ ಕಾಂಬಿನೇಷನ್ ಆಗುತ್ತೆ ಅನ್ನೋದನ್ನು ಡಿನೋಟ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಝೈ 1 ಆ್ಯಂಡ್ ಝೈ 2, ಅಥವಾ ನೀವು ಝೈ ಎ ಝೈ ಬಿ ಯಾವ ಥರನಾದ್ರು ಡಿನೋಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಝೈ 1 ಈಸ್ 1 ಆಟಮ್, ಝೈ 2 ಈಸ್ ಸೆಕೆಂಡ್ ಆಟಮ್. ಇವೆರಡರ ಮಧ್ಯದಲ್ಲಿ ಹೇಗೆ ಅಸಿಮೆಟ್ರಿಕ್ ಕಾಂಬಿನೇಷನ್ ಆಗುತ್ತೆ ಅನ್ನೋದನ್ನು ತೋರಿಸೋದು ಝೈ ಎ. ಯಾವಾಗ ಅಸಿಮೆಟ್ರಿಕ್ ಕಾಂಬಿನೇಷನ್ ಆಗುತ್ತೆ, ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದ ವೇವ್ ಫಂಕ್ಷನ್. ಸೇಮ್ ನಿಮಗೆ ವೆಕ್ಟಾರ್ ಅಡಿಷನ್ ವೆಕ್ಟಾರ್ ಸಬ್ಟ್ರಾಕ್ಷನ್ ಹೇಗಿದೆಯೋ ಇಲ್ಲೂ ಕೂಡ ಹಾಗೇನೆ. ವೆಕ್ಟಾರ್ ಅಡಿಷನ್ ಯಾಕೆ ಮಾಡ್ತೀವಿ? ಎರಡು ವೆಕ್ಟಾರ್ಗಳು ಒಂದೇ ಡೈರೆಕ್ಷನಲ್ಲಿ ಮೂವ್ ಆದರೆ. ವೆಕ್ಟಾರ್ ಸಬ್ಟ್ರಾಕ್ಷನ್ ಯಾವಾಗ ಮಾಡ್ತೀವಿ? ಎರಡು ವೆಕ್ಟಾರ್ಸ್ಗಳು ನಮಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದರೆ. ಇಲ್ಲೂ ಕೂಡ ಸಿಮೆಟ್ರಿಕ್ ಕಾಂಬಿನೇಷನ್ ಆದರೆ ಎರಡು ವೇವ್ ಫಂಕ್ಷನ್ನ ಆ್ಯಡ್ ಮಾಡ್ತೀವಿ. ಸಿನ್ಸ್ ಇಟ್ ಈಸ್ ಅಸಿಮೆಟ್ರಿಕ್ ಕಾಂಬಿನೇಷನ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ 2 ವೇವ್ ಫಂಕ್ಷನ್ಸ್. ಸೊ ಈ 2 ವೇವ್ ಫಂಕ್ಷನ್ನ ನಾನು ಸಬ್ಟ್ರಾಕ್ಟ್ ಮಾಡಿಕೊಂಡು ಈಕ್ವೇಷನ್ ಬರಿತೀನಿ. ಸೊ ಝೈ ಎ ಈಸ್ ನಥಿಂಗ್ ಬಟ್ ಅಸಿಮೆಟ್ರಿಕ್ ಕಾಂಬಿನೇಷನ್, ದಟ್ ಈಸ್ ಈಕ್ವಲ್ ಟು ಝೈ 1 ಮೈನಸ್ ಝೈ 2. ಸೊ ಝೈ 1 ಝೈ 2 ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಈವನ್ ಅವೆರಡು ಕಂಬೈನ್ ಆಯಿತು, ಆ ಎರಡು ಆಟಮ್ಗಳು ಕಂಬೈನ್ ಆದಾಗ ಬರೋವಂಥ ಅಸಿಮೆಟ್ರಿಕ್ ಕಾಂಬಿನೇಷನ್ನ ವೇವ್ ಫಂಕ್ಷನ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಇಲ್ಲಿ ನಮಗೆ ಯಾವುದೇ ಈಕ್ವೇಷನಲ್ಲಿ ಯಾವುದಾದ್ರು ಒಂದು ನೌನ್ ವ್ಯಾಲ್ಯೂ ಇತ್ತು ಅಂದರೆ ನಾವು ಅದನ್ನು ಸಿಂಪ್ಲಿಫೈ ಮಾಡ್ಬೋದು. ಬಟ್ ನಮಗೆ ಸಿಕ್ಕಿರೋವಂಥ ಈಕ್ವೇಷನಲ್ಲಿ ಎಲ್ಲ ಕೂಡ ಅನ್ನೋನ್ ವ್ಯಾಲ್ಯೂ ಆಗಿರೋದ್ರಿಂದ ವಿ ಹ್ಯಾವ್ ಟು ಡೂ ಒನ್ ಮೋರ್ ಪ್ರೋಸೆಸ್ ಹಿಯರ್, ದಟ್ ಈಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ಎರಡೂ ಸೈಡಲ್ಲಿ ನಾನು ಸ್ಕ್ವೇರ್ ಮಾಡ್ಕೊಳ್ತೀನಿ. ಸೊ ಸ್ಕ್ವೇರ್ ಮಾಡಿದಾಗ ಇಟ್ ವಿಲ್ ಬಿಕಮ್
xi a square that is equal to xi1 minus xi2 whole square ಆಗುತ್ತೆ. This xi1 minus xi2 whole square is in the form of a minus b whole square. So a minus b whole square na ನಾವು a square plus b square minus 2ab ಅಂತ ಸಿಂಪ್ಲಿಫೈ ಮಾಡ್ಕೊಳ್ತೀವಿ. ಸೊ ಇದೇ ಫಾರ್ಮೆಟಲ್ಲಿ ನಾನು ಈಗ xi1 minus xi2 ಸ್ಕ್ವೇರ್ನು ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿಕಮ್ xi a square that is equal to xi1 square plus xi2 square minus 2 xi1 xi2. ಸೊ ಈ ಪರ್ಟಿಕ್ಯುಲರ್ ಈಕ್ವೇಷನಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ xi a square is less than xi1 square plus xi2 square. xi a square ಅನ್ನೋದು xi1 ಮತ್ತು xi2 ಸ್ಕ್ವೇರ್ಗಳ ಸಮ್ಮೇಷನ್ಗಿಂತ ಕಡಿಮೆ ಇದೆ. ಯಾಕೆ ಅಂದರೆ xi1 xi2 ಅನ್ನೋದು ಒಂದೊಂದು ವ್ಯಾಲ್ಯೂ. xi1 ಸ್ಕ್ವೇರ್ ಒಂದಷ್ಟಿರುತ್ತೆ, xi2 ಸ್ಕ್ವೇರ್ ಒಂದಷ್ಟಿರುತ್ತೆ. ಅವೆರಡರಲ್ಲೂ ನೀವು 2 xi1 xi2 ಅನ್ನೋದನ್ನು ನೀವು ಸಬ್ಟ್ರಾಕ್ಟ್ ಮಾಡಿದಾಗ ದಟ್ ವಿಲ್ ಬಿ ಈಕ್ವಲ್ ಟು xi a ಸ್ಕ್ವೇರ್. ಸೊ xi1 ಸ್ಕ್ವೇರ್ xi2 ಸ್ಕ್ವೇರ್ ಇವೆರಡನ್ನೂ ಅಡಿಷನ್ ಮಾಡಿದ್ರೆ ಆ ಅಡಿಷನ್ ಬರೋಂಥ ವ್ಯಾಲ್ಯೂ ಸಮ್ಮೇಷನ್ ವ್ಯಾಲ್ಯೂ xi a ಸ್ಕ್ವೇರ್ಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಫ್ರಮ್ ದಿಸ್ ಇಕ್ವೇಷನ್ ವಿ ಗಾಟ್ ಟು ನೋ ದ್ಯಾಟ್ probability of finding electron between the nucleus. So between the nucleus will be less compared to outside the nucleus. So outside the nucleus ನಿಮಗೆ ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಬಿಟ್ವೀನ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಡೆನ್ಸಿಟಿ ನಿಮಗೆ ಕಡಿಮೆ ಆಗುತ್ತೆ. ಯಾಕೆ ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ದ ನ್ಯೂಕ್ಲಿಯಸ್ ಕಡಿಮೆ ಆಯಿತು ಅಂದರೆ ಇಲ್ಲಿ ನಿಮಗೆ ನಾವೇನು ತಗೊಂಡಿದ್ದೀವಲ್ಲ ವೇವ್ ಫಂಕ್ಷನ್ ವ್ಯಾಲ್ಯೂ, ಆ ವೇವ್ ಫಂಕ್ಷನ್ ವ್ಯಾಲ್ಯೂ ಇಂಡಿವಿಜುವಲ್ ಅಟಾಮಿಕ್ ಆರ್ಬಿಟಲ್ಸ್ದು ವೇವ್ ಫಂಕ್ಷನ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಸೊ ಅಸಿಮೆಟ್ರಿಕ್ ಕಾಂಬಿನೇಷನ್ ಆದಾಗ ಈ ರೀತಿ ಕಡಿಮೆ ವ್ಯಾಲ್ಯೂ ಬಂದರೆ ಬಿಟ್ವೀನ್ ದ ನ್ಯೂಕ್ಲಿಯಸ್ ಎರಡು ಆಟಮ್ಗಳ ಮಧ್ಯದಲ್ಲಿ ಎಲೆಕ್ಟ್ರಾನ್ ಫೈಂಡ್ ಮಾಡೋಕ್ಕೆ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ಔಟ್ಸೈಡ್. ಸೊ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಬಿಟ್ವೀನ್ ನ್ಯೂಕ್ಲಿಯಸ್ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ಔಟ್ಸೈಡ್ ದ ನ್ಯೂಕ್ಲಿಯಸ್. ಸೊ ಫ್ರಮ್ ದಿಸ್ ಒನ್ ವಿ ಗಾಟ್ ಟು ನೋ ದ್ಯಾಟ್ ದಿಸ್ ವಿಲ್ ಆಲ್ವೇಸ್ ಫಾರ್ಮ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಈ ಥರ ಇದ್ದಾಗ ನಮಗೆ ಅದು ಬಾಂಡ್ ಫಾರ್ಮೇಷನ್ನ ಫೇವರ್ ಮಾಡಲ್ಲ. ಸೊ ಬಾಂಡ್ ಫಾರ್ಮೇಷನ್ ಫೇವರ್ ಆಗಿಲ್ಲ ಅಂದರೆ ಬಾಂಡ್ ಫಾರ್ಮೇಷನ್ ಫೇವರ್ ಆದಾಗ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆಗುತ್ತೆ. ಯಾವಾಗ ಬಾಂಡ್ ಫಾರ್ಮೇಷನ್ ಫೇವರ್ ಆಗಲ್ಲ ಆಗ ನಿಮಗೆ ಎಕ್ಸೈಟೆಡ್ ಎನರ್ಜಿ ಲೆವೆಲ್ ಅಥವಾ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಸೊ ದಟ್ ವಿಲ್ ಫಾರ್ಮ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ದಟ್ ಈಸ್ ನಥಿಂಗ್ ಬಟ್ ABMO. ಸೊ ದಿಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸಿಗುತ್ತೆ. ಸೊ ಈ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅದು ಸಿಗ್ಮಾ ಬಾಂಡಿಂದನಾರು ಫಾರ್ಮ್ ಆಗಿರಲಿ ಅಥವಾ ಪೈ ಬಾಂಡಿಂದನಾರು ಫಾರ್ಮ್ ಆಗಿರಲಿ, ಬಟ್ ವಿ ಶುಡ್ ಮೆನ್ಷನ್ ಸ್ಟಾರ್ ಓವರ್ ದ ಬಾಂಡ್. ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತ ಬರೀಬೇಕು. ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತ ಬರೆದ್ರೆ ದಟ್ ರೆಪ್ರೆಸೆಂಟ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸಿಮೆಟ್ರಿಕ್ ಕಾಂಬಿನೇಷನಿಂದ ಆಗುತ್ತೆ, ಅಲ್ಲಿ ಅಡಿಷನ್ ಮಾಡ್ತೀವಿ. ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಸಿಮೆಟ್ರಿಕ್ ಕಾಂಬಿನೇಷನಿಂದ ಆಗುತ್ತೆ, ಅಲ್ಲಿ ನಾವು ಝೈ ಫಂಕ್ಷನ್ಸ್ನ ಅಥವಾ ವೇವ್ ಫಂಕ್ಷನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ನಮಗೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ರೆಪ್ರೆಸೆಂಟೇಷನ್ ಸಿಗುತ್ತೆ. ಇದನ್ನೇ ನಾನು ನಿಮಗೆ ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟು ಎರಡು ಅಟಾಮಿಕ್ ಆರ್ಬಿಟಲ್ದು ನಾನು ಪೊಲಾರಿಟಿನ ಬರ್ಕೊಳ್ತೀನಿ. ಇದು ಒಂದು ಅಟಾಮಿಕ್ ಆರ್ಬಿಟಲ್. ನಾನು ಆಗಲೇ ಹೇಳಿದೆ ಪಾಸಿಟಿವ್ ಫೇಸು ಸೇಮ್ ಇದ್ದರೆ ಸಿಮೆಟ್ರಿಕ್ ಕಾಂಬಿನೇಷನ್, ಆಪೋಸಿಟ್ ಇದ್ದರೆ
ಅಸಿಮೆಟ್ರಿಕ್ ಕಾಂಬಿನೇಷನ್. ಸೊ ಇದು ಫಸ್ಟ್ ಆಟಮ್ದು ನಾನು ಅದನ್ನು 1 ಅಂತ ನೇಮ್ ಕೊಡ್ತೀನಿ. ಸೊ ಈ 1 ಅಂತ ನಾನೇನು ಬರ್ತಿದ್ದೀನಲ್ಲ ಇದು ಫಸ್ಟ್ ಆಟಮ್ದು ಅನ್ನೋದನ್ನ ನಾವು ಕಂಬೈನ್ ಮಾಡಿರುವಂಥ ಫಸ್ಟ್ ಆಟಮ್ದು. ಈಗ ಇನ್ನೊಂದು ಆಟಮ್ನ ಬರ್ಕೊಳ್ತೀನಿ. ಇನ್ನೊಂದು ಸೆಕೆಂಡ್ ಆಟಮ್ಗಳದ್ದು ಪೊಲಾರಿಟಿ ಉಲ್ಟಾ ಇರುತ್ತೆ, ಅಥವಾ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ ದ ಅಪೋಸಿಟ್ ಸೈಡ್. ಸೊ ಮೈನಸ್ ಪ್ಲಸ್ ಆಗುತ್ತೆ. ಇದು ಸೆಕೆಂಡ್ ಆಟಮ್ದು. ಜಸ್ಟ್ ಕಂಪೇರ್ ಮಾಡಿ, ಪ್ಲಸ್ ಮೈನಸ್ ನಿಮಗೆ ಒಂದೇ ಲೋಬಲ್ ಸಿಗುತ್ತೆ, ಮೈನಸ್ ಪ್ಲಸ್ ಇನ್ನೊಂದು ಲೋಬಲ್ ಸಿಗುತ್ತೆ. ಸಿಮೆಟ್ರಿಕ್ ಆಗಿದ್ದರೆ 2 ಪ್ಲಸ್ ಇರ್ತಿತ್ತು, ಇಲ್ಲ 2 ಮೈನಸ್ ಇರ್ತಿತ್ತು. ಇಲ್ಲ ಅಸಿಮೆಟ್ರಿಕ್ ಆಗಿರೋದ್ರಿಂದ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂತ ಸಿಕ್ಕಿದೆ. ಸೊ ಈ 2 ಆಟಮ್ಗಳನ್ನ ನಾನು ಕಂಬೈನ್ ಮಾಡ್ತಿರೋದ್ರಿಂದ ನಿಮಗೆ ABMO ಅಥವಾ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸಿಗ್ತಿದೆ. ಸೊ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸಿಗ್ತಿದೆ ಅನ್ನೋದನ್ನು ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಸ್ಟ್ ಆಟಮ್ದು ಬರೀತೀನಿ. ಸೊ ಫಸ್ಟ್ ಆಟಮಲ್ಲಿ ವೇವಲ್ಲಿ ಕ್ರಸ್ಟ್ ಟ್ರಫ್ ಬರ್ಕೊಳ್ತೀರಾ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ ಲೋಬ್ ಮೇಲಿದೆ, ಮೈನಸ್ ಲೋಬ್ ಕೆಳಗಿದೆ. ಸೊ ನಾನು ಹಾಗೆ ಕ್ರಸ್ಟಲ್ಲಿ ಪ್ಲಸ್ ಬರ್ತಿದ್ದೀನಿ, ಟ್ರಫಲ್ಲಿ ಮೈನಸ್ ಬರ್ತಿದ್ದೀನಿ. ಸೊ ಇಟ್ ಈಸ್ ಎನರ್ಜಿ ಇನ್ಕ್ರೀಸಸ್. ಸೊ ಎನರ್ಜಿ ವ್ಯಾಲ್ಯೂನ ನಿಮಗೆ ಆಕ್ಸಿಸಲ್ಲಿ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಆಫ್ Xy1 ಅಥವಾ ಫಸ್ಟು ಆಟಮ್ಗಳದ್ದು ನಿಮಗೆ ನಾನು ವೇವ್ ಫಂಕ್ಷನ್ನ ವೇವ್ ಬರೆಯೋದ್ರ ಮೂಲಕ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಆಟಮ್. ಇಲ್ಲೂ ಅಷ್ಟೇ ಕ್ರಸ್ಟ್ ಆಫ್ ಡ್ರಾ ಮಾಡ್ಕೊಳ್ಳಿ. ಬಟ್ ಇಲ್ಲೇನಾಗಿದೆ ನೋಡಿ, ನಮಗೆ ಲೋಬ್ ಉಲ್ಟಾ ಇದೆ. ಅಂದರೆ ಕ್ರಸ್ಟ್ ಜಾಗದಲ್ಲಿ ಅಥವಾ ಅಪ್ಪರ್ ಲೋಬಲ್ಲಿ ಮೈನಸ್ ಇದೆ, ಲೋವರ್ ಲೋಬಲ್ಲಿ ಪ್ಲಸ್ ಇದೆ, ಅಥವಾ ಟ್ರಫ್ ಪ್ಲಸ್ ಇದೆ. ಸೊ ದಿಸ್ ಈಸ್ ಆಫ್ ಸೆಕೆಂಡ್ ಆಟಮ್ ವೇವ್ ಫಂಕ್ಷನ್. ಸೊ ಇದೆರಡರಿಂದ ರಿಸಲ್ಟೆಂಟ್ ಏನು ಬರುತ್ತೆ ಅಂದರೆ, ಜಸ್ಟ್ ಇವೆರಡನ್ನ ಆ್ಯಡ್ ಮಾಡ್ತಿದ್ದೀನಿ ಅಥವಾ ಕಂಬೈನ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ರಿಸಲ್ಟೆಂಟ್ ವೇವ್ ಫಂಕ್ಷನ್ ನಾವು Xy A ಅಂತ ಬರ್ತಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಅಸಿಮೆಟ್ರಿಕ್ ಕಾಂಬಿನೇಷನ್. ಸೊ ಅಸಿಮೆಟ್ರಿಕ್ ಕಾಂಬಿನೇಷನ್ ಆದರೆ ಇಲ್ಲಿ ನೀವು ವೇವ್ ಮ್ಯಾಗ್ನಿಟ್ಯೂಡ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಅಸಿಮೆಟ್ರಿಕ್ ಕಾಂಬಿನೇಷನ್ ಆರ್ ಸಿಮೆಟ್ರಿಕ್ ಕಾಂಬಿನೇಷನ್. ಸೊ ಇಲ್ಲಿ ನಿಮಗೆ ವೇವ್ ನೋಡಿ, ಮ್ಯಾಗ್ನಿಟ್ಯೂಡ್ ಇಷ್ಟು ಲೆಂತ್ ಇದೆ. ಸೆಕೆಂಡ್ ಒನ್ ಗಮನಿಸಿ, ಮ್ಯಾಗ್ನಿಟ್ಯೂಡ್ ಇಷ್ಟು ಲೆಂತ್ ಇದೆ. ಬಟ್ ಅದೆರಡು ಅಸಿಮೆಟ್ರಿಕ್ ಕಾಂಬಿನೇಷನ್ ಆದರೆ ವೇವ್ ಮ್ಯಾಗ್ನಿಟ್ಯೂಡ್ ನೋಡಿ ಎಷ್ಟು ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಅಸಿಮೆಟ್ರಿಕ್ ಕಾಂಬಿನೇಷನ್. ಸಿಮೆಟ್ರಿಕ್ ಆದರೆ 2 ವೇವ್ಗಳದ್ದು ವೇವ್ ಫಂಕ್ಷನ್ ಆ್ಯಡ್ ಆಗುತ್ತೆ. ಸೊ ಈ ಮ್ಯಾಗ್ನಿಟ್ಯೂಡ್ಗಳನ್ನ ನೀವು ಗಮನಿಸಿದ್ರೆ ವಿಲ್ ಗೆಟ್ ಟು ನೋ ವೆದರ್ ಇಟ್ ಈಸ್ ಸಿಮೆಟ್ರಿಕ್ ಕಾಂಬಿನೇಷನ್ ಆರ್ ಅಸಿಮೆಟ್ರಿಕ್ ಕಾಂಬಿನೇಷನ್. ಅಸಿಮೆಟ್ರಿಕ್ ಕಾಂಬಿನೇಷನ್ ಆದಾಗ ವೇವ್ ಮ್ಯಾಗ್ನಿಟ್ಯೂಡ್ ತುಂಬ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ರೆಪ್ರೆಸೆಂಟ್ asymmetric combination of any 2 atomic orbitals by mathematical expression and as well as graphical representation. Thank you.